RCB ವರ್ಸಸ್ LSG ಕ್ವಾಲಿಫೈಯರ್ ಮ್ಯಾಚ್ 2022. ನಂತರ ಏನಾಯ್ತು ಅಂತ ನಿಮಗೆ ಗೊತ್ತು. ಈ ಸಾಲ ಕಪ್ ನಂದು ಬಗ್ಗೆ ವೆಂಕಟೇಶ್ ಅಯ್ಯರ್ ಹೇಳ್ತಾರೆ. रजत पाटीदार मेरा फेवरेट बैट्समैन है इंडिया में अभी. रजत पाटीदार ಮಾಡಿದ ಇವರು ಮೊದಲ ಇನ್ನಿಂಗ್ಸ್ನಲ್ಲಿ 60 ರನ್ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 101 ರನ್ ಗಳಿಸಿದ್ದರು. 69 ವರ್ಷಗಳಲ್ಲಿ ಮೊದಲ ಬಾರಿಗೆ ಮಧ್ಯಪ್ರದೇಶಕ್ಕೆ ರಣಜಿ ಟ್ರೋಫಿ ಗೆಲ್ಲಿಸಿಕೊಟ್ಟ ರಜತ್ ಪಾटीदार. ರಜತ್ ಪಾटीदार ಜೂನ್ 1, 1993 ರಂದು ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಜನಿಸ್ತಾರೆ. ಇವರ ತಂದೆ ಮನೋಹರ್ ಪಾटीदार ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಇವರ ತಾಯಿ ಗೃಹಿಣಿ. ಪಾटीदार ಅವರ ಕುಟುಂಬದಲ್ಲಿ ಶಿಕ್ಷಣ ಮತ್ತು ಬಿಸ್ನೆಸ್ ಕಡೆಗೆ ಹೆಚ್ಚು ಒತ್ತನ್ನು ನೀಡ್ತಾ ಇರ್ತಾರೆ. ಆದರೆ ರಜತ್ ಪಾटीदार ಅವರಿಗೆ 8ನೇ ವರ್ಷ ಇದ್ದಾಗ ಅವರ ತಾತ ಸ್ಥಳೀಯ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ. ಆಫ್ ಸ್ಪಿನ್ನರ್ ಇಂದ ಬ್ಯಾಟರ್ ಆಗಿ ಬದಲಾವಣೆ. ಹೌದು, ರಜತ್ ಪಾटीदार ತಮ್ಮ ಕ್ರಿಕೆಟ್ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದು ಆಫ್ ಸ್ಪಿನ್ನರ್ ಆಗಿ. ನಂತರ ಅಂಡರ್ 15 ಕೋಚ್ ಸಲಹೆಯಂತೆ ಬ್ಯಾಟಿಂಗ್ ಕಡೆ ಗಮನ ಹರಿಸ್ತಾ ಹೋಗ್ತಾರೆ. ದೇಶೀಯ ಕ್ರಿಕೆಟ್ ಸಾಧನೆ. ಪಾटीदार ಅವರು 30 ಅಕ್ಟೋಬರ್ 2015 ರಲ್ಲಿ ಬರ್ಡೋ ವಿರುದ್ಧದ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಇವರು ಮೊದಲ ಇನ್ನಿಂಗ್ಸ್ನಲ್ಲಿ 60 ರನ್ ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 101 ರನ್ ಗಳಿಸಿದ್ದರು. 69 ವರ್ಷಗಳಲ್ಲಿ ಮೊದಲ ಬಾರಿಗೆ ಮಧ್ಯಪ್ರದೇಶಕ್ಕೆ ರಣಜಿ ಟ್ರೋಫಿ ಗೆಲ್ಲಿಸಿಕೊಟ್ಟ ರಜತ್ ಪಾटीदार. ಹೌದು, ಜೂನ್ 26, 2022 ರಂದು ಮುಂಬೈ ವಿರುದ್ಧದ ನಡೆದ ರಣಜಿ ಟ್ರೋಫಿ ಫೈನಲ್ನಲ್ಲಿ ರಜತ್ ಪಾटीदार ಅವರು 122 ರನ್ ಮತ್ತು ಅಜೇಯ 33 ರನ್ ಗಳಿಸಿ 69 ವರ್ಷಗಳಲ್ಲಿ ಮೊದಲ ಬಾರಿಗೆ ರಣಜಿ ಟ್ರೋಫಿಯನ್ನು ಗೆಲ್ಲಿಸಿಕೊಡ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ. ಡಿಸೆಂಬರ್ 2023 ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಪಂದ್ಯಕ್ಕೆ ಮತ್ತು ಫೆಬ್ರವರಿ 2024 ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಪಾದಾರ್ಪಣೆ ಮಾಡ್ತಾರೆ. RCB ಜೊತೆಗಿನ ಪಯಣ. Again goes for it. Goes. That's the pressure. ಡೊಮೆಸ್ಟಿಕ್ ನಲ್ಲಿ ಒಳ್ಳೆ ಪ್ರದರ್ಶನ ನೀಡಿದ್ದರೂ ಕೆಲವು ವರ್ಷಗಳ ಕಾಲ IPL ನಲ್ಲಿ ಚಾನ್ಸ್ ಸಿಗಲಿಲ್ಲ. ಆದರೆ 2021 ರಲ್ಲಿ RCBಗೆ ಇವರು ಸೇರ್ತಾರೆ. ಸಿಕ್ಕ 4 ಪಂದ್ಯಗಳಲ್ಲಿ ಒಳ್ಳೆಯ ಪ್ರದರ್ಶನ ನೀಡುವುದಿಲ್ಲ. ಹಾಗಾಗಿ 2022 ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಕೂಡ ಆಗ್ತಾರೆ. ನಂತರ ಯಾವುದೇ ಕಾಂಪಿಟೇಟಿವ್ ಕ್ರಿಕೆಟ್ ಇಲ್ಲದ ಕಾರಣ ಮದುವೆ ಆಗಲು ನಿರ್ಧರಿಸುತ್ತಾರೆ. ಆಗ RCB ತಂಡದಲ್ಲಿದ್ದ ಲವನಿಶ್ ಸಿಸೋಡಿಯಾ ಅವರಿಗೆ ಇಂಜುರಿ ಆದ ಕಾರಣ ರಜತ್ ಪಾटीदार ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ. ಆದರೆ सच बोलूं तो मेरा बिल्कुल मन नहीं था आने का, मतलब रिप्लेसमेंट में, क्योंकि मुझे ಪಾटीदार ಅವರು ಅಲ್ಲಿ ಹೋಗಿ ಬೆಂಚ್ ಕಾಯುವ ಬದಲು ಸುಮ್ಮನಿರುವುದೇ ಬೆಸ್ಟ್ ಎಂದು ಭಾವಿಸಿರ್ತಾರೆ. ನಂತರ ಅವರ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಅವರ ಫ್ರೆಂಡ್ಸ್ ಒತ್ತಾಯದ ಮೇರೆಗೆ RCBಗೆ ಬರ್ತಾರೆ. RCB ವರ್ಸಸ್ LSG ಕ್ವಾಲಿಫೈಯರ್ ಮ್ಯಾಚ್ 2022. ಡುಪ್ಲೆಸಿಸ್ ಡಕ್ಔಟ್. ವಿರಾಟ್ ಕೊಹ್ಲಿ 25 ರನ್ಗೆ ಔಟ್ ಆಗ್ತಾರೆ. ಆದರೆ ಯಾರು ಕೂಡ ಅನ್ಕೊಂಡಿರಲಿಲ್ಲ RCB ಈ ಮ್ಯಾಚ್ ನ ಗೆಲ್ತದೆ ಅಂತ. ಈ ಮ್ಯಾಚ್ ಮುಗೀತು ಅಂತ ಅನ್ಕೊಂಡಾಗ ರಜತ್ ಪಾटीदार ಅವರು ಅಂಕಣ ಕೇಳಿದೆ 54 ಬಾಲಿಗೆ 112 ರನ್ ಗಳಿಸುವ ಮೂಲಕ RCB ನ ಗೆಲ್ಸ್ಕೊಡ್ತಾರೆ. ಅನ್ಸೋಲ್ಡ್ ಆಗಿದ್ದ ರಜತ್ ಪಾटीदार ಮತ್ತೆ ಮರಳಿ ಸೆಂಚುರಿ ಹೊಡೆಯುವ ಮೂಲಕ ಹೀರೋ ಆಗ್ತಾರೆ ಮತ್ತು RCBಯ ಹೊಸ ಆಪತ್ಮುಂದವ ಕೂಡ ಆಗ್ತಾರೆ. ಮತ್ತೆ 2023 ರಲ್ಲಿ ಇಂಜುರಿ ಕಾರಣದಿಂದ IPL ನಿಂದ ಹೊರಗೆ ಉಳಿತಾರೆ. ಮತ್ತೆ 2024 ರಲ್ಲಿ ರಜತ್ ಪಾटीदार ಅವರ ಒಳ್ಳೆಯ ಪ್ರದರ್ಶನದಿಂದ RCB ಮ್ಯಾನೇಜ್ಮೆಂಟ್ ಅವರು 2025 ರಲ್ಲಿ ರಜತ್ ಪಾटीदार ಅವರಿಗೆ RCB ಮ್ಯಾನೇಜ್ಮೆಂಟ್ ನಾಯಕನ ಪಟ್ಟವನ್ನು ನೀಡ್ತಾರೆ. ನಂತರ ಏನಾಯ್ತು ಅಂತ ನಿಮಗೆ ಗೊತ್ತು. ಈ ಸಾಲ ಕಪ್ ನಂದು. RCB ಅಭಿಮಾನಿಗಳು 18 ವರ್ಷದಿಂದ ಕಾಣುತ್ತಿದ್ದ ಕನಸನ್ನು ನನಸು ಮಾಡಿದ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಪಾटीदार ಅವರ ಬ್ಯಾಟಿಂಗ್ ಬಗ್ಗೆ ವೆಂಕಟೇಶ್ ಅಯ್ಯರ್ ಹೇಳ್ತಾರೆ. रजत पाटीदार मेरा फेवरेट बैट्समैन है इंडिया में अभी. रजत पाटीदार इतना खूबसूरत बैट्समैन है, उसकी बैटिंग देख के किसी को भी उसकी बैटिंग से प्यार हो जाएगा. मैंने इतना एडमायर किसी बैट्समैन को नहीं किया जितना मैं रजत पाटीदार को कर रहा हूँ. इसमें क्या खासियत है ऐसे? रजत क्विकली कर लेता है, जो उसकी सबसे अच्छी एबिलिटी है. आई थिंक इट हैज कम टू अ पॉइंट कि अगर रजत किसी बॉल पे आउट होता है तो हम ऑटोमेटिकली बोलते हैं कि अच्छा बॉल होगा. रजत आउट हुआ है मतलब अच्छा बॉल होगा. ನನ್ನ ಫೇವರೇಟ್ ಬ್ಯಾಟ್ಸ್ಮನ್ ರಜತ್ ಪಾटीदार. ಅವ್ರು ಔಟ್ ಆದ್ರು ಅಂದ್ರೆ ಅದು ಒಳ್ಳೆ ಬಾಲ್ ಆಗಿರುತ್ತೆ ಅಂತ ವೆಂಕಟೇಶ್ ಅಯ್ಯರ್ ಅವರು ಹೇಳ್ತಾರೆ. ಅಂದ್ರೆ ಈ ವ್ಯಕ್ತಿಯ ಸಾಮರ್ಥ್ಯ ಎಷ್ಟಿರಬಹುದು. ಸ್ನೇಹಿತರೆ, ಈ ಕಥೆಯಲ್ಲಿ ನಾವು ಏನನ್ನು ತಿಳಿದುಕೊಳ್ಳಬೇಕು ಎಂದರೆ ಕೆಲವೊಂದು ಯುದ್ಧವನ್ನು ಶಕ್ತಿಯಿಂದಲ್ಲ ಶಾಂತಿಯಿಂದ ಗೆಲ್ಲಬೇಕು ಎಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.